ಇವತ್ತು ಪ್ರೇಮ ಕಾವ್ಯ ಸ್ಟಾರ್ಟಿಂಗಲ್ಲಿ ಅವ್ರು ಶ್ರೀನಿವಾಸ್ ಅವರು ಅಳ್ತಾ ಇದ್ದಾರೆ. ಪ್ರೇಮ ಅವರು ಸಮಾಧಾನ ಮಾಡ್ಕೊಳ್ಳಿ ಮಾವ, ಸ್ವಲ್ಪ ಊಟ ಮಾಡಿ ಅಂತೆಲ್ಲ, ಏನು ಬೇಡವಾ ಅಂತೆಲ್ಲ ಹೇಳಿ, ಒಬ್ಬ ತಂದೆ ಅನ್ನಿಸ್ಕೊಳೋ ಯೋಗ್ಯತೆ ಇಲ್ಲದೆ ಇರೋ ವ್ಯಕ್ತಿ ಅಂತ ಕಣಮ್ಮ ನಾನು, ಅದು ನನ್ನ ಹೆಂಗಮ್ಮ ಸಾಯಿಸ್ಲಿ, ನನ್ನ ಮಗ ಈ ಥರ ಇಲ್ಲ ಅಂದರೆ ಎಷ್ಟು ವರ್ಷ ಇಲ್ಲಿದ್ದ. ಇಷ್ಟು ವರ್ಷ ದಾಮಿನಿ ನರಕ ಅನ್ಕೊಂಡು ದಾಮಿನಿಯಿಂದ ನರಕ ಆಯಿತು. ನನ್ನ ಮಗ, ನನ್ನ ರಕ್ತ, ನನ್ನ ಬಗ್ಗೆ ಮಾತಾಡಿದ್ದು ಮಾತು ಕೇಳಿಸು, ನನ್ನ ಇದೇ ಇರ್ದಂಗೆ ಆಗುತ್ತೆ ಕಣಮ್ಮ ಅಂತಲೇ. ಅವನ ದೃಷ್ಟಿನಲ್ಲಿ ನನ್ನ ತಂದೆ ಅಲ್ವೇ ಅಲ್ಲ, ಅವನ ಅಪ್ಪ ಅಲ್ವೇ ಅಲ್ಲ, ನಾನೊಬ್ಬ ವಂಚಕ ಮೋಸಗಾರ ಅಂತೆಲ್ಲ ಹೇಳಿ, ತಂದೆ ಅನ್ನಿಸ್ಕೊಳ್ಳೋಕ್ಕೆ ನಾಲ್ಕವೆ ಅಂತೆಲ್ಲ ಹೇಳಿ ಹಣೆ ಜಜ್ಕೊಂಡು ಆಳ್ತಾಯಿದ್ದ. ಪ್ರೇಮ, ನಾಳೆ ಬೆಳಗ್ಗೆವರೆಗೂ ನೀವು ನಂಗೆ ಟೈಮ್ ಕೊಟ್ಟರೆ ಸಾಕು ಮಾದೇವ, ನಿನ್ನನ್ನು ಒಳ್ಳೆಯವರು ಅಂತ ಒಪ್ಕೊಳಕ ಈ ಕುಟುಂಬಕ್ಕೋಸ್ಕರ, ನಿಮಗೋಸ್ಕರ ನಾನು ಯಾವಾಗೂ ಇರ್ತೀನಿ ಮಾವ ಅಂತೆಲ್ಲ ಹೇಳಿ ದೋಸೆ ಆಗ್ತಾಯಿರ್ಬೇಕಾ ಪಂಚಮಿ ಫೋನ್ ಮಾಡಿ ದಾಮಿನಿ ಮನೇಲಿ ಇಲ್ಲ ಅಂತಲೇ, ದಾಮಿನಿ ಬೆಳಗ್ಗೆ ಎಲ್ಲಿ ಹೋಗಿರ್ಬೋದು ಅಂತಲೇ. ಅದೇ ಟೈಮಿಗೆ ರಾಮ್ ಬಂದು ಸ್ವಲ್ಪ ದೋಸೆ ಸೀದೋಗ್ತಾಯಿದೆ, ಕಾಯ್ಬಿಡು ಅಂತೆಲ್ಲ ಹೇಳಿದಾಗ, ಅದೆಲ್ಲ ಹೇಳಿದಾಗ ಒಳ್ಳೆ ಮೀನು ಥರ ಜಾರೋಗೋದು. ಆಮೇಲೆ ನೀವು ನನ್ನ ಪ್ರೀತಿನೇ ಮಾಡಲ್ಲ ಅಂತೆಲ್ಲ ಹೇಳಿದ್ರು. ದೋಸೆ ಹಿಟ್ಟು ತಗೊಂಡು ದೋಸೆ ನಾನು 2-3 ದಿವಸದಿಂದ ನೋಡ್ತೇನೆ, ಜಾಸ್ತಿ ಅಡುಗೆನ 2 ಪಟ್ಟು ಜಾಸ್ತಿ ಮಾಡ್ತಾ ಇದೆಯಾ, ಕದ್ದು ಮುಚ್ಚಿ ಬಾಕ್ಸಲ್ಲಿ ಯಾರಿಗೂ ತೊಗೊಂಡು ಹೋಗ್ತಾಯಿದ್ದೆ, ಏನು ನಡೆಸ್ತಾ ಇದೆಯಾ ಪ್ರೇಮ, ಏನು ನಡೀತಾ ಇದೆ ಪ್ರೇಮ, ರಾಮ್ ಅದು ಹತ್ರ ಏನು ಮುಚ್ಚಿಡ್ತಾ ಇದೆಯಾ ರಾಮ್, ಅದು ಆದಷ್ಟು ಬೇಗ ನಿನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಕಣೋ. ಲೋ ರಾಮು ಅಂತ ಅವರಣ್ಣ ಬಂದಾಗ, ಲೋ ರಾಮು ಏನು ಮಾಡ್ತಾ, ಅಣ್ಣ ಬಂದೆ, ಏನಿಲ್ಲ ಬಂದೆ ಇರು ಅಂತೆಲ್ಲ ಹೇಳಿ ಹೋಗ್ತಾನೆ. ಆವಾಗ ಹೇಗೆ ನಡೀತಾ ಇದ್ದಪ್ಪ ಅಂತೆಲ್ಲ ಕೇಳಿದಾಗ, ಕಣ್ಲ ಅಣ್ಣ ಈಗ ಬಂದೆ, ಅದೇ ಇಲ್ಲ ಅಂತೆಲ್ಲ ಹೇಳಿದೆ. ಏನು ನಡೀತಾ ಇದೆ ಇಲ್ಲ ಅಂತೆಲ್ಲ, ಯಾಕಣ್ಣ ಹಿಂಗೆ ನೋಡ್ತಾ ಇದೀಯ, ಏನಿಲ್ಲ ಕಣ್ಲ, ಲೋ ರಾಮು ಹೆಂಗೆ ನಡೀತಾಯಿದ್ಲ, ಏನು ಅಂದರೆ ಅದ ಕ್ಲಿನಿಕ್ ಪಸಂದಾಗಿ ಮಾಡ್ಕೊಂಡಿದೆ, ಹೆಂಗೆ ನಡೀತಾ ಇದೆ ಅಂತ ಕೇಳಿದೆ. ಅದಾ ಎಲ್ಲ ನಿನ್ನ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ ಅಂತ. ಮಾದೇವ ಅವರು, ಏನು ಪ್ರೇಮ ಅವರೇ ಬರೋಕ್ಕೆ ಹೇಳಿದ್ರೆ ಎಲ್ಲ ಅಂತೆಲ್ಲ ಕೇಳಿದರೆ, ಅದೆಲ್ಲ ಪ್ರೇಮ ಅವರಲ್ಲಿ ನೀವು ಫೋನ್ ಮಾಡಿ ಮನೆಗೆ ಬನ್ನಿ ಅಂತೆಲ್ಲ, ಬಂದೆ ಮಾದೇವ ಅವರೇ ಅಂತೆಲ್ಲ ಹೇಳಿ ದೋಸೆ ತಗೊಂಬಂದು ನಾನು ಯಾವ ತಿಂದ್ರಿ ಗಬ ದೋಸೆ ಅಂತ ಸ್ಪೆಷಲ್, ನಾನು 2 ರೌಂಡ್ ಜಾಸ್ತಿನೇ ತಿಂದುಬಿಡ್ತೀನಿ, ತಿನ್ನಿ ಅಂತೆಲ್ಲ ಹೇಳಿದಾಗ, ಅಂತೂ ಪ್ರೇಮ ಅವರೇ ನನಗೆ ದೋಸೆ ಅಂದರೆ ಪಂಚಪ್ರಾಣ ನನಗೆ ಅಂತ ಹೇಳ್ದೇ ಇರುತ್ತೆ. ನಿಮ್ಮ ತಂದೆಗೆ ದೋಸೆ ಅಂತ ತುಂಬ ಇಷ್ಟ ಅಂತೆಲ್ಲ ಹೇಳಿ, ನಿಮಗೆ ಗೊತ್ತು ಅಂತೆಲ್ಲ ಅತ್ತೆ ಹೇಳ್ತದ, ನೀವು ಅತ್ತೆ ಹೆಂಡತಿ ಮಕ್ಕಳನ್ನ ಸಾಕೋಕೆ ಯೋಗ್ಯತೆ ಇಲ್ದಾರ ಮದುವೆ ಯಾಕೆ, ಮಕ್ಕಳು ಯಾಕಂತೆ ಮಕ್ಕಳು ಹೊಟ್ಟೆಗೆ ಇಟ್ಟು ಹಾಕಲ್ಲ, ಏನು ತಿಂದು ರಕ್ಷಣೆ ಮಾಡಲ್ಲ ಅಂತೆಲ್ಲ ಹೇಳಿ, ಏನು ಮಾದೇವರೇ, ಆದರೆ ನಿಮ್ಮ ಅತ್ತೆನ ಈ 2ರಲ್ಲಿ ಯಾವ ಕೆಲಸ ಮಾಡಿದೆ, ಹಂಗೆಲ್ಲ ಅನ್ಬಾರ್ದು. ಅತ್ತೆಗೆ ತಾಳಿ ಕೈ, ನಮ್ಮ ತಾಯಿನ ರಕ್ಷಣೆ ಮಾಡಿಲ್ಲ, ನಮ್ಮ ಹೊಟ್ಟೆಗೆ ಇಟ್ಟು ಹಾಕಿಲ್ಲ, ಇದು ಯಾವ ಕೆಲಸ, ಕಣ್ಣಿಗೆ ಕಾಣೋದು ಮಾತ್ರ ಸಾಧ್ಯ ಅಲ್ಲ ಮಾದೇವ ಅಂತೆಲ್ಲ ಹೇಳಿ, ಇಲ್ಲ ಅಪ್ಪನ ಮುಖ ನಂಗೆ ಸರಿ ನೆನಪಿಲ್ಲ, ನಿಜ ಹೇಳಬೇಕು ಅಂತೆಲ್ಲ ಹೇಳಿದರೆ, ಅವ್ರ ಮುಖ ಹೆಂಗಿರುತ್ತೆ ಮರ್ತೋಗಿದೆ ನನಗೆ ಅಂತೆಲ್ಲ ಹೇಳಿದೆ. ಅವ್ರ ಮುಖ ನೋಡೋದಕ್ಕೆ ಅವರು ಒಂದಾದರೂ ಫೋಟೋ ಇರಬೇಕಲ್ಲ ಮನೆಯಲ್ಲಿ ಅಂತೆಲ್ಲ ಹೇಳ್ತಾರೆ. ಅದು ಅಮ್ಮನ ಹತ್ರ ಐತಿ ಅಂತೆಲ್ಲ ಹೇಳ್ತಾರೆ. ಆದರೆ ಅದನ್ನ ಯಾರು ನೋಡಬಾರ್ದು ಅಂತ ಅಮ್ಮನ ಮುಚ್ಚಿಟ್ಟಾರ, ಅದನ್ನ ಇಟ್ಟಾಕೊಳ್ಳೋದು. ನೀವು ಪಂಚಮಿ ರಾಮ್ ಆ ನೆನಪುಗಳಿಂದ ಬೇಜಾರು ಮಾಡ್ಕೊಬಾರ್ದು, ಮನೆಯೇ ಬದಲಾಯಿಸಿದರು ಅತ್ತೆ ಅಂತೆಲ್ಲ ಹೇಳಿ, ಆ ಫೋಟೋಗಳನ್ನ ನೋಡಿ ನೊಂದ್ಕೊತೀರ ಅಂತ ಫೋಟೋಗಳನ್ನ ಎಲ್ಲ ತಿಕ್ಬಿಟ್ಟಾರೆ. ಆದರೆ ಅತ್ತೆ ಮಾತ್ರ ಮನಸ್ಸಲ್ಲೇ ನೋವು ತಿಂತಾಯಿದ್ದಾನೆ. ಅಲ್ಲಿಂದ ರಾಮ್ ಕೋಪ ಮಾಡ್ಕೊಂಡು ಎದ್ದು ಬಂದುಬಿಡ್ತಾನೆ. ಮಾದೇವ್ ಕರೆಕ್ಟಾಗಿ ಹೇಳಿದ್ರು ಪ್ರೇಮ ಅವರೇ, ಅಮ್ಮನ ದುಃಖ ಆಗೋ ವ್ಯಕ್ತಿ ಫೋಟೋನ ಇವತ್ತೇ ಈಗಲೇ ಸುಟ್ಟಾಕ್ಬಿಡ್ತೀನಿ ಅಂತೆಲ್ಲ ಹೇಳಿ, ಇಲ್ಲಿ ಏನೇ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ಬಿಟ್ಟಿಯಾ ನೀನು ಅಂತೆಲ್ಲ ಹೇಳ್ತಾರೆ. ಈ ಕಡೆ ಮಾದೇವನ ಫೋಟೋ ಹಿಡ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾಳೆ. ಇನ್ನು ನೋಡೋದಕ್ಕಷ್ಟೇ ಹೊರಟ ಹಂಗ ಹಿಂಗ ಅಂತಲೇ ಅವ್ರ ತಂಗಿ ಪಂಚಮಿ ಬಂದು
ಏನು ನಮ್ಮ ಅಣ್ಣನ ಫೋಟೋ ನೋಡಿದೆ ನಾವು ನಿಮ್ಮ ಅಣ್ಣ ಏನು ಸುಂದರ ಹಂಗಲ್ಲ ಅಂತೆಲ್ಲ ಅಣ್ಣ ಕೋಪ ಮಾಡ್ಕೊಂಡು ಬಂದ ಈ ಮಾದೇವನಿಗೆ ಕೋಪ ಬಂದರೆ ತಡೆಯೋದೇ ಹಂಗಿಲ್ಲ ತಡಿ ಏನು ಮಾಡ್ತಾಯಿದ್ದಾನೆ ನೋಡ್ತೀನಿ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮ್ ನೋಡು ಪಂಚಮಿ ನಿನಗೊಂದು ಖುಷಿ ವಿಚಾರ, ಯಾಕಂದರೆ ಅತ್ತೆ ಲಾಯರ್ ಹತ್ರ ಮತ್ತು ಆದಷ್ಟು ಬೇಗ ನಿನಗೂ ಕಿಟಿಯಿಂದ ಬಿಡುಗಡೆ ಮಾಡಿಸ್ತಾಳ ಅಂತೆಲ್ಲ ಹೇಳಿ, ಹೌದಾ ಕಾವ್ಯ ಅಮ್ಮನ ಹಳೆ ಟ್ರಂಕ್ ಎಲ್ಲಿ ಅಂತೆಲ್ಲ ಹೇಳಿ ಫೋಟೋ ಹುಡುಕ್ತಾ ಇರ್ಬೇಕಾದ್ರೆ ಹಳೆ ಕಬೋರ್ಡ್ ಹಂಗೆಲ್ಲ ಚೆಕ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು. ಅದೇ ಟೈಮಿಗೆ ಫೋಟೋ ಬಿದ್ದೋಗಿದ್ದು ನೋಡಿ, ಇದೇ ಫೋಟೋ ಸಿಕ್ತು ಕಣಮ್ಮಿ, ನಮ್ಮ ಅಮ್ಮನ ದುಃಖಕ್ಕೆ ಕಾರಣ ಈಗಲೇ ಸೂಟ್ ಆಗ್ಬಿಡ್ದೆ, ಹುಚ್ಚಿಡಿದೆ ನಿನಗೆ, ಅತ್ತೆ ಜೋಪಾನವಾಗಿ ಕಾಪಾಡ್ಕೊಂಡಿರೋ ಫೋಟೋ ಅದು. ಅತ್ತೆಗೆ 1000 ನೆನಪಿರುತ್ತೆ ಅಂತೆಲ್ಲ ಹೇಳಿದೆ. ಆ ಫೋಟೋಗೆ ಬೆಂಕಿ ಹಚ್ತೀನಿ ಅಂತ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಬೇಡ ಅಂತ ಹೇಳಿ ಕಾವ್ಯ ಕಸ್ಕೊಳಕ್ಕೆ ಹೋಗ್ತಾ, ಕಾವ್ಯ ಕಸ್ಕೊತ ಇಬ್ಬರು ಮಧ್ಯದಲ್ಲಿ ಕಸ್ಕೊಂಡು ಫೋಟೋ ಬಿದ್ದೋಗಿದ್ದು ನೋಡಿ ಅದು ಮಾದೇವ ಕೈಯಿಂದ ತಟ್ಟಿಬಿಟ್ಟು ಅದೇ ಟೈಮಿಗೆ ಇವ್ರು ಬಂದ್ಬಿಡು ಶ್ರೀನಿವಾಸ ಅಪ್ಪಾಜಿ ಅಂತೆಲ್ಲ ಹೇಳಿ, ಇದು ಶ್ರೀನಿವಾಸ ಅಪ್ಪಾಜಿ ಅಂತೆಲ್ಲ ಹೇಳಿದೆ, ಶ್ರೀನಿವಾಸ ಅಪ್ಪಾಜಿ ಫೋಟೋ ಅಲ್ವಾ ಅಂತೆಲ್ಲ. ಅದೇ ಟೈಮಿಗೆ ಈ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಬಂದಿರ್ತಾರೆ. ಹೌದು ಶ್ರೀನಿವಾಸ ಅಂಕಲ್ ಇದು ಅಂತೆಲ್ಲ ಫೋಟೋ ಹಾರಿಸಿ ಕೈಯಾಗ ಹಿಡ್ಕೊಂಡ, ಏನು ಗಲಾಟೆ ಇದು ಅಂತೆಲ್ಲ ಹೇಳಿ ಅಲ್ಲಿ ಕಲ್ಯಾಣಿ ಅವ್ರು ಬರ್ತಾರೆ. ಈ ಕುಟುಂಬದಲ್ಲಿ ಯಾರು ನೋಡದೆ ಇದ್ರ ಪರವಾಗಿ ಇಂಥವ್ರ ಮುಖ ಯಾರು ನೋಡಬಾರ್ದು, ಸುಟ್ಟಾಕಿ ಅಂತ ಪ್ರೇಮ ಇನ್ನೂ ಸ್ವಲ್ಪ ಪ್ರಚೋದನೆ ಮಾಡ್ತಾಯಿರ್ತಾರೆ. ಅದೇ ಟೈಮಿಗೆ ಅದು ಕಲ್ಯಾಣಿ ಅವ್ರು ಬಂದು ಏನು ಗಲಾಟೆ ಏನು ನಡೀತಾ ಇದೆ ಅಂತೆಲ್ಲ ಕೇಳಿದಾಗ, ಅದು ಅಂತಲೇ ಏನಾಯಿತು ಇಷ್ಟೊಂದು ಗಲಾಟೆ ಅಂತ ಕೇಳಿದೆ. ಮಾದೇವ ಫೋಟೋ ಏನಿದು ಅಂತ, ಅಮ್ಮ ಯಾರಮ್ಮ ಇವರು ಅಂತ, ಇವರೇ ಕಣ ನಿಮ್ಮ ಅಪ್ಪಾಜಿ, ನಿಮ್ಮ ಜನ್ಮ ಕೊಟ್ಟಿರೋ ಅಪ್ಪ ಶ್ರೀನಿವಾಸು ಅಂತೆಲ್ಲ ಹೇಳಿದಾಗ, ಆವಾಗ ಸುಟ್ಟುಬಿಟ್ಟಿರೋದು ನೋಡಿ ಕೋಪ ಮಾಡ್ಕೊಂಡು ನೋಡಿ, ಏನಮ್ಮ ಹೇಳ್ತಾ ಇದೆಯಾ ಅಂತೆಲ್ಲ ಹೇಳಿದಾಗ, ಅಮ್ಮ ಇವ್ರು ನನ್ನ ಜೊತೆನೇ ಇದ್ರಮ್ಮ ಇಷ್ಟು ದಿವಸ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಶ್ರೀನಿವಾಸ್ ಅಂಕಲ್ ಅಂತ ರಾಮ ಎಲ್ಲ ಪ್ರತಿಯೊಬ್ಬರಿಗೂ ಏನು ಮಾಡಿದ್ದೀನಿ ಅಂತೆಲ್ಲ ಹೇಳಿ ಅಳ್ತಾ ಇರ್ಬೇಕಾದ್ರೆ ಈ ಕಡೆ ಇವ್ರನ್ನ ಎಲ್ಲೇ ಇದ್ರೂ ಹುಡ್ಕೊಂಡು ಕರ್ಕೊಂಬರ್ತೀನಮ್ಮ ಅಂತೆಲ್ಲ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ